ಹಲೋ ಫ್ರೆಂಡ್ಸ್, ಸುನಿಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿ ನೋಡಿ ಪ್ರೋತ್ಸಾಹಿಸುತ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದು ನಾನು ಕನ್ನಡ ಗ್ರಾಮರ್ ಹೇಳಿದಾಗೆ ನನ್ನ ಚಾನಲ್ ಇಂಟ್ರೊಡಕ್ಷನ್ ಹೇಳಿದಾಗೆ ಕನ್ನಡ ಗ್ರಾಮರ್ ಹಾಗೂ ಇಂಗ್ಲಿಷ್ ಗ್ರಾಮರ್ ಹಾಗೂ ನವೋದಯ ತರಗತಿಗಳು ಮತ್ತು 8, 9, 10 ಸೈನ್ಸ್ ಮ್ಯಾಥ್ಸ್ ತರಗತಿಗಳನ್ನು ತೆಗೆದುಕೊಂಡು ಇದ್ದೆ. ಆ ವಿಡಿಯೋ ಬಾಕ್ಸ್ ಚಾನಲ್ ಇಂಟ್ರೊಡಕ್ಷನ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ತಪ್ಪದೇ ಹೋಗಿ ನೋಡಿ ಅಂತ ಹೇಳ್ತಾ, ಹಿಂದಿನ ವಿಡಿಯೋದಲ್ಲಿ ನಾನು ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಏನೇ ಆದರೂ ಹೇಳೋಕೆ ಮುಂಚೆ ಒಂದು ಕೊಟೇಶನ್ ಮೂಲಕ ಅಥವಾ ಒಂದು ಕಾನೂನು ಮೂಲಕ ಪ್ರಾರಂಭ ಮಾಡೋದು ನನ್ನ ರೂಢಿ. ಅದಕ್ಕೆ ಇವತ್ತಿನ ಒಂದು ಕೊಟೇಶನ್ ಏನಪ್ಪ ಅಂತಂದ್ರೆ, ಕನ್ನಡ ನಾಡಿನ ರಾಷ್ಟ್ರಕವಿ ಆದಂಥ ಕುವೆಂಪುರವರು ಒಂದು ಕವನ ಹೇಳಿದ್ರು. ಏನು ಹೇಳಿದ್ರಪ್ಪ ಅಂತಂದ್ರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗಲಿ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ತನಿಂದಿದ್ದರೆ ನೀ ನನಗೆ ಕಲ್ಪತರು. ಅಂದ್ರೆ ಎಲ್ಲಾದರೂ ಇರು ಅಂದ್ರ ನೀನು ಜಗತ್ತಿನಲ್ಲಿ ಎಲ್ಲೇ ಆದ್ರೂ ಇರು, ಅಮೆರಿಕದಲ್ಲಾದ್ರೂ ಇರು, ಡೆಲ್ಲಿಲಾದ್ರೂ ಇರು, ಗೋವಾದಲ್ಲಾದ್ರೂ ಇರು, ಎಲ್ಲೇ ಆದ್ರೂ ಇರು, ಎಂತಾದರೂ ಇರು, ಹೇಗಾದರೂ ಇರು, ಎಂತಾದರೂ ಇರು, ಹೇಗಾದರೂ ಇರು. ಅಂದ್ರೆ ನೀನು ಬಡವನಾಗಿರು, ಶ್ರೀಮಂತನಾಗಿರು, ಯಾವುದೇ ರೀತಿ ಒಂದು ತುತ್ತು ಅನ್ನಕ್ಕೂ ಕೂಡ ಕಷ್ಟಪಡ್ತಿರು, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರು, ಎಂದೆಂದಿಗಲಿ ಕನ್ನಡವಾಗಿರು. ಅಂದ್ರ ನಿನ್ನ ಮನೆಯಲ್ಲಿ ಮಾತೃಭಾಷೆ, ನಿನ್ನ ಮನೆಯಲ್ಲಿ ಮಾಡುವಂತಹ ಭಾಷೆ ಏನಾಗಿರ್ಬೇಕು ಅಂತಂದ್ರೆ ಕನ್ನಡವಾಗಿರ್ಬೇಕು. ನೀನು ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಮಗ ಆದ್ಮೇಲೆ ನಿನ್ನ ಸುತ್ತಮುತ್ತಲ ವಾತಾವರಣ ಕನ್ನಡದಿಂದಲೇ ಕೂಡಿರ್ಬೇಕು. ಕನ್ನಡನ ಶ್ರೀಮಂತಗೊಳಿಸಲು ನಿನ್ನ ಮನ ತುಡಿತಿರ್ಬೇಕಂತೇಳಿ ಹೇಳ್ತಿದ್ರು. ಕನ್ನಡ ಗೋವಿನ ಓ ಮುದ್ದಿನ ಕರು ಅಂದ್ರ ಕನ್ನಡ ನಾಡಿನ ಕನ್ನಡ ಗೋವಿನ ಅಂತಂದ್ರ ಕನ್ನಡ ತಾಯಿಯ ಓ ಮುದ್ದಿನ ಕರು ಅಂತ ಅರ್ಥ. ಕನ್ನಡದಿಂದಲೇ ಕನ್ನಡ ತಾಯಿಯ ಭುವನೇಶ್ವರಿಯ ಪುತ್ರನಾಗಿರೋ ನೀನು ಕನ್ನಡ ತಂದಿದ್ದರೆ ನೀ ನಮಗೆ ಕಲ್ಪತರು. ಅಂದ್ರ ಕನ್ನಡತನ ಮರಿದೇ ಇದ್ರ, ಕನ್ನಡದಿಂದಲೇ ನೀನು ಬದುಕ್ತಾ ಇದ್ರ ನೀ ನಮಗೆ ಕಲ್ಪತರು ಅಂತಂದ್ರೆ ಕನ್ನಡವನ್ನ ಬೆಳೆಸಕ ಅದೊಂದೇ ಸಾಕು. ಅಂದ್ರೆ ನೀನು ಅಮೆರಿಕದಲ್ಲಿ ಹೋಗಿ ಕನ್ನಡದಲ್ಲೇ ಮಾತಾಡಿ ಕನ್ನಡವನ್ನ ಹಿರಿಮೈ ಹೆಚ್ಚಿಸಕ್ ಅಂತಂದ್ರ ನೀ ನಮಗೆ ಕಲ್ಪತರಿದ್ದಂಗ, ನೀ ನಮಗೆ ದೇವರಿದ್ದಂಗ ಅಂತೇಳಿ ಕನ್ನಡ ನಾಡಿನ ಹೆಮ್ಮೆಯ ಕವಿ, ರಾಷ್ಟ್ರಕವಿ ಆದಂತ ಕುವೆಂಪುರವರ ಕೃತಿಯಿಂದ ಈ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಸಂಧಿಗಳಲ್ಲಿ ಟೋಟಲ್ ಆಗಿ ನಾನು ಫಸ್ಟ್ಗೆ ಇಂಟ್ರೊಡಕ್ಷನ್ ಕೊಟ್ಟು, ಅಂದ್ರ ಸಂಧಿಗಳಲ್ಲಿ ಟೋಟಲ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟು, ಅದಾದ್ಮೇಲೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಗಳು, ಕನ್ನಡ ವ್ಯಂಜನ ಸಂಧಿಗಳು, ಇವು 3 ಲೋಪ ಆಗಮ ಆದೇಶದ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರ. ಮುಂದಿನ ವಿಡಿಯೋದಲ್ಲಿ ಒಟ್ಟು 3 ಭಾಗ ಸಂಧಿಗಳನ್ನ 3 ಭಾಗದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾನೆಲ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳ್ತಾ, ಹಾಗೆ ಇದ್ರ ಹಿಂದೆ ನಾನು ಕನ್ನಡ ವರ್ಣಮಾಲೆಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕನ್ನಡ ವಚನಗಳಲ್ಲಿ ಏಕವಚನ, ಬಹುವಚನ ಮತ್ತು ಕನ್ನಡ ಲೇಖನ ಚಿಹ್ನೆಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮಾಡ್ತೀನಿ, ತಪ್ಪದೆ ಹೋಗಿ ನೋಡಿ ಅಂತ ಹೇಳ್ತಾ, ಫಸ್ಟ್ಗೆ ಸಂಧಿಗಳಲ್ಲಿ 2 ವಿಧ: ಸ್ವರ ಸಂಧಿ, ವ್ಯಂಜನ ಸಂಧಿ. ಹಾಗೂ ಕನ್ನಡ ಸಂಧಿಯಲ್ಲಿ ಕನ್ನಡ ಸ್ವರ ಸಂಧಿಗಳು, ಕನ್ನಡ ವ್ಯಂಜನ ಸಂಧಿಗಳು. ಕನ್ನಡ ಸ್ವರ ಸಂಧಿಗಳಲ್ಲಿ 2: ಲೋಪ ಸಂಧಿ, ಆಗಮ ಸಂಧಿ. ಹಾಗೂ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಸಂಧಿ. ಮತ್ತು ಸ್ವರ ಸಂಧಿಯಲ್ಲಿ 2 ವಿಧ: ಕನ್ನಡ ಸಂಧಿ, ಸಂಸ್ಕೃತ ಸಂಧಿಯಲ್ಲಿ ಟೋಟಲ್ 4 ವಿಧಗಳು ಬರ್ತವೆ: ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ನೆಕ್ಸ್ಟ್ ವ್ಯಂಜನ ಸಂಧಿಯಲ್ಲಿ 3 ವಿಧ ಬರ್ತಾವ. ವ್ಯಂಜನ ಕನ್ನಡ ಸಂಧಿ ಬೇರೆ, ಕನ್ನಡ ಸಂಸ್ಕೃತ ಸಂಧಿ ಬೇರೆ. ಟೋಟಲ್ 3 ಸಂಧಿಗಳು ಯಾವಪ್ಪ ಅಂತಂದ್ರ ಸ್ತುತ್ವ ಸಂಧಿ, ಜಸ್ತ ಸಂಧಿ, ಅನುನಾಸಿಕ ಸಂಧಿ. ಈ 3 ವಿಧಗಳು, ಇವು ಟೋಟಲ್ ಆಗಿ 3 ವಿಧಗಳು ಬರ್ತಾವ. ಟೋಟಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದ್ರ ಕನ್ನಡ ಸಂಧಿಗಳ ಬಗ್ಗೆ ನೋಡ್ತೀವಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಬಗ್ಗೆ ನೋಡ್ತೀವಿ ನಾವು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶದ ಬಗ್ಗೆ ಸಂಪೂರ್ಣ ವಿಡಿಯೋನ ನೋಡೋಮಂತ ಹೇಳ್ತಾ, ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕನ್ನಡ ಸಂಧಿಗಳ ಬಗ್ಗೆ ನೋಡೋದಂತೆ ಮೊದಲಿಗೆ ನಾವು ಸಂಧಿಗಳ ಬಗ್ಗೆ ನೋಡೋಣ. ಸಂಧಿಗಳು ಅಂದ್ರೆ ಏನಪ್ಪಾ ಅಂತಂದ್ರ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೂಡುವುದಕ್ಕೆ ಸಂಧಿಯನ್ನು. ಯಾವ ರೀತಿ ಕಾಲ ವಿಳಂಬ ಇಲ್ಲದೆ ಕೊಡ್ತಾರಪ್ಪ ಅಂತಂದ್ರ ಕೆಳಗಡೆ ಉದಾಹರಣೆ ಕೊಟ್ಟದ್ ನೋಡ್ರಿ. ಎಲ್ಲ ಪ್ಲಸ್ ಎಲ್ಲಾದರೂ ಅಂದ್ರೆ ಅಲ್ಲಿ ಯಾವುದೇ ತರ ಸಮಯ ತಗೊಳ್ಳಲ್ಲ. ಅಂದ್ರೆ ಈ ರೀತಿಯಾಗಿ ಒಂದು ಪದ ಆಗ್ಬೇಕಪ್ಪ ಅಂತಂದ್ರ ಕನ್ನಡದಲ್ಲಿ ಈ ತರ ಸಂಸ್ಕೃತದ ಎಲ್ಲ ಪ್ಲಸ್ ಆದರೂ ಎಲ್ಲಾದರೂ ಈ ತರ ಕಾಲ ವಿಳಂಬ ಇಲ್ಲದಂತೆ ಕೂಡಿಕೊಂಡು ಪದ ಆಗಿ ಆ ಪದವನ್ನು ಏನಂತ ಅಂದ್ರೆ
ಸಂಧಿ ಆಗುವ ಪದ ಅಂತೇಳಿ ಕರಿತೀವಿ. ಫಸ್ಟ್ಗೆ ನಾವು ಸಂಧಿ ಆಗುವಲ್ಲಿ ಫಸ್ಟ್ ಏನ್ ನೋಡ್ಬೇಕು ಅಂತಂದ್ರ ಪೂರ್ವ ಪದ ಉತ್ತರ ಪದ ಅಂತ ನೋಡ್ತೀವಿ. ಪೂರ್ವ ಪದ ಉತ್ತರ ಪದ ಅಂತ ನೋಡ್ತೀವಿ. ಪೂರ್ವ ಪದ ಅಧಿಕ್ ಉತ್ತರ ಪದ ಅಂತೇಳಿ ನೋಡ್ತೀವಿ. ಪೂರ್ವ ಪದ ಅಂದ್ರೆ ಏನಪ್ಪಾ ಅಂತಂದ್ರ ಇಲ್ಲಿ ಮೊದ್ಲಿಗೆ ಬರ್ತಕ್ಕಂಥ ಪದವನ್ನು ಏನಂತ ಕರಿತೀವಿ ನಾವು ಪೂರ್ವ ಪದ ಅಂತ ಕರಿತೀವಿ. ಇದಾದ್ಮೇಲೆ ಪೂರ್ವ ಆದ್ಮೇಲೆ ಬರುವಂತ ದಿಕ್ಕು ಯಾವ್ದಪ್ಪ ಅಂತಂದ್ರೆ ಉತ್ತರ. ಅದಕ್ಕೋಸ್ಕರ ಈ ಪದವನ್ನು ಏನಂತ ಕರಿತೀವಿ ನಾವು ಉತ್ತರ ಪದ ಅಂತ ಹೇಳಿ ಕರಿತೀವಿ. ಇದು ಪೂರ್ವ ಪದ, ಇದು ಉತ್ತರ ಪದ, ಟೋಟಲ್ ಆಗಿ ಇದು ಸಂಧಿ ಪದ ಅಂತ ಹೇಳಿ ಕರಿತೀವಿ. ಪೂರ್ವ ಪದ ಪ್ಲಸ್ ಉತ್ತರ ಪದ ಇದ್ದಿಕ್ವಲ್ ಟು ಸಂಧಿ ಪದ ಅಂತ ಹೇಳಿ ಕರಿತೀವಿ. ಇದು ಮೇನ್ ಇಂಪಾರ್ಟೆಂಟ್ ಗ್ರಾಮರ್ ಅಲ್ಲಿ. ಯಾವ್ದಾದ್ರು ಇವು ಇದನ್ನ ಕೇಳಿದಾಗ ಎಲ್ಲಿ ಪ್ಲಸ್ ಆಧಾರ್ ಅಂತ ಹೇಳಿ ಒಂದು ವರ್ಡ್ ಕೊಟ್ಟು ಎಕ್ಸಾಮ್ನಾಗ ಏನ್ ಮಾಡ್ತಾರಂತ ಅಂತಂದ್ರ ಇದ್ರ ಪೂರ್ವ ಪದ ಯಾವ್ದು ಉತ್ತರ ಪದ ಯಾವ್ದು ಅಂತೇಳಿ ಡೈರೆಕ್ಟ್ ಆಗಿ ನಿಮ್ಗ ಬಿಡಿಸಿ ಬರೀರಿ ಅಂತ ಕೇಳಿದಾಗ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು. ಅಂದ್ರೆ ಕೆಲವೊಂದು ಗ್ರಾಮರ್ ಕನ್ನಡ ವ್ಯಾಕರಣ ವಿಡಿಯೋದಲ್ಲಿ ಈ ತರ ಮಾಹಿತಿನ ಕೊಡಂಗಿಲ್ಲ. ಪೂರ್ವ ಪದ ಉತ್ತರ ಪದ ಅಂದ್ರೆ ಪೂರ್ವದ ನಂತರದ ದಿಕ್ಕು ಉತ್ತರ ದಿಕ್ಕು. ಅದಕ್ಕೋಸ್ಕರ ನಾವು ಪೂರ್ವ ಪದ ಉತ್ತರ ಪದ ಅಂತೇಳಿ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಪೂರ್ವ ಪದ ಉತ್ತರ ಪದ ಟೋಟಲ್ ಆಗಿ ಇದನ್ನ ಟೋಟಲ್ ಆಗಿ ಸಂಧಿ ಪದ ಅಂತೇಳಿ ಕರಿತೀವಿ. ಅಂದ್ರೆ ಯಾವ್ದಾದ್ರು ಕೂಡ ಸಮಾಸದಲ್ಲೂ ಕೂಡ ಇದೇ ಕಡ ಪೂರ್ವ ಪದ ಉತ್ತರ ಪದ ಅಂತಾನೆ ಕರಿತೀವಿ. ಇದು ಮೇನ್ ಇಂಪಾರ್ಟೆಂಟ್. ಇದಾದ್ಮೇಲೆ ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬದಂತೆ ಕೂಡುವುದಕ್ಕೆ ಸಂಧಿ ಎನ್ನುವರು. ಈ ರೀತಿ ಕನ್ನಡ ಪ್ಲಸ್ ಆಗಿರು ಕನ್ನಡವಾಗಿರು ಅಂದ್ರೆ ಇಲ್ಲಿ ಯಾವುದೇ ಕಾಲಾವಕಾಶ ತಂಗಿಲ್ಲ. ಇದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ನಾವು ಸಂಧಿಗಳು ಅಂತೇಳಿ ಕರಿತೀವಿ. ಇದಾದ್ಮೇಲೆ ಸಂಧಿಯಲ್ಲಿ ಎರಡು ಪ್ರಕಾರಗಳು ಬರ್ತಾವ. ಯಾವಪ್ಪ ಅಂತಂದ್ರ ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಬರ್ತಾವ. ಅವ ಯಾವಪ್ಪ ಅಂತಂದ್ರ ಒಂದು ಸ್ವರ ಸಂಧಿ, ಒಂದು ವ್ಯಂಜನ ಸಂಧಿ. ಈ ವಿಡಿಯೋದಲ್ಲಿ ನಾನು ಸ್ವರ ಸಂಧಿಯಲ್ಲಿ ಕನ್ನಡ ಸಂಧಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಸಂಧಿಗಳ ವಿಧಗಳ ಬಗ್ಗೆ ವಿಡಿಯೋ ನೋಡ್ತೀನಿ. ಈಗ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ, ಸ್ವರ ಸಂಧಿ ಅಂದ್ರೆ ಏನಪ್ಪಾ ಅಂತಂದ್ರ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎನ್ನುವುದು. ಈಸಿಯಾಗಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎನ್ನುವುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಉದಾಹರಣೆ ಕೊಟ್ಟಿನಿ ನೋಡ್ರಿ. ಮರ ಪ್ಲಸ್ ಅನ್ನು, ಮರವನ್ನು ಅಂದ್ರ ಇಲ್ಲಿ ಮರನಲ್ಲಿ ಅನ್ನ ಸ್ವರ ಏನಾಗಿತ್ತು ಅಂದ್ರೆ ಅಡಿಗೆ ಅಂತ ಸ್ವರವನ್ನು ಏನಂತ ಕರಿತೀವಿ ನಾವು ಮರವನ್ನು ಅಂತೇಳಿ ಕರಿತೀವಿ. ಇಲ್ಲಿ ಎಂಬತ್ತು ಇದು ಒಂದು ಸ್ವರ, ಇದೊಂದು ಸ್ವರ, ಇದಕ್ಕೆ ಏನಂತ ಕರಿತೀವಿ ಸ್ವರ ಸಂಧಿ ಅಂತೇಳಿ ಕರಿತೀವಿ. ಇದಾದ್ಮೇಲೆ ಮಾತು ಅದಿಕ್ ಇಲ್ಲ ಇದಿಕ್ವಲ್ ಟು ಮಾತಿಲ್ಲ. ಮಾತು ಅನ್ನೋದು ಇವು ಅನ್ನೋದೈತಿ, ಇಲ್ಲಿ ಅನ್ನೋದು ಈ ಅನ್ನೋದು ಒಂದು ಸ್ವರ, ಟೋಟಲ್ ಆಗಿ ಇದೇನಾಯ್ತು ಸ್ವರ ಸಂಧಿ. ಈ ರೀತಿಯಾಗಿ ಸ್ವರ ಸಂಧಿಯನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ರೀತಿಯಾಗಿ ಸ್ವರ ಸಂಧಿ ವ್ಯಂಜನ ಸಂಧಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಸ್ವರ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವ ಅಂದ್ರೆ ಸ್ವರ ಸಂಧಿಯಲ್ಲಿ ಎರಡು ಪ್ರಕಾರಗಳು ಬರ್ತಾವ. ಒಂದನೇದು ಯಾವ್ದಪ್ಪ ಅಂದ್ರೆ ಕನ್ನಡ ಸಂಧಿ, ಇನ್ನೊಂದು ಕನ್ನಡ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ 3 ವಿಧಗಳು ಬರ್ತವೆ. ಆ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಕನ್ನಡ ಸಂಧಿಗಳ ಬಗ್ಗೆ ನೋಡಿ. ಕನ್ನಡ ಸಂಧಿಗಳು ಅಂದ್ರೆ ಏನಪ್ಪಾ ಅಂತಂದ್ರ ಎರಡು ಕನ್ನಡ ಪದಗಳು ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಎರಡು ಸೇರಿ ಕೂಡಿ ಆಗುವ ಸಂಧಿಗೆ ಕನ್ನಡ ಸಂಧಿ ಎನ್ನುವರು. ಅಂದ್ರ ಇಲ್ಲಿ ಏನಾಗತ್ತಂದ್ರ ಇಲ್ಲಿ ಒಂದು ಕನ್ನಡ ಪದ ಒಂದು ಕನ್ನಡ ಪದ ಆದಿತ್ತಪ್ಪ ಅಂದ್ರೆ ಅದು ಕನ್ನಡ ಸಂಧಿಗೆ, ಮತ್ತು ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಅದು ಇತ್ತಂದ್ರೆ ಕೂಡ ಕನ್ನಡ ಸಂಧಿನೇ ಆಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು ಕನ್ನಡ ಸಂಧಿಗಳು ಅಂತೇಳಿ ಕರಿತೀವಿ. ಇದಾದ್ಮೇಲೆ ಕನ್ನಡ ಸಂಧಿಯಲ್ಲಿ 2 ವಿಧಗಳು ಬರ್ತವೆ. ಕನ್ನಡ ಸ್ವರ ಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿಗಳು. ಕನ್ನಡ ಸ್ವರ ಸಂಧಿಯಲ್ಲಿ 2 ವಿಧ. ಏನಪ್ಪಾ ಅಂತಂದ್ರೆ ಲೋಪ ಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿ ಬಗ್ಗೆ ಆದೇಶ ಸಂಧಿ. ಅಂದ್ರೆ ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಏನಪ್ಪಾ ಅಂತಂದ್ರೆ ಫಸ್ಟ್ ಲೋಪ ಸಂಧಿ ಬಗ್ಗೆ ನೋಡೋಣ. ಫಸ್ಟ್ ಏನಪ್ಪಾ ಅಂದ್ರೆ ಲೋಪ ಸಂಧಿ ಏನಪ್ಪಾ ಅಂತಂದ್ರ ಲೋಪ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಂತೆ ಲೋಪವಾದರೆ ಅದನ್ನು ಲೋಪ ಸಂಧಿ ಎನ್ನುವರು. ಇಲ್ಲಿ ನೋಡ್ರಿ, ಫಸ್ಟ್ಗೆ ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ಕೆಡದಂತೆ ಲೋಪವಾದರೆ ಅದನ್ನು ಏನಂತ ಕರಿತೀವಿ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ಅದ್ರ ಪ್ರಕಾರ ನೋಡ್ರಿ, ಇಲ್ಲಿ ಉದಾಹರಣೆ ಕೊಟ್ಟಿನಿ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಅಂದ್ರೆ ಇಲ್ಲಿ ಮಾತು ಅನ್ನಲ್ಲಿ ಹೂ ಅನ್ನೋದು ಒಂದು ಕಾರ ಏನಾಗಿತ್ತಪ್ಪ ಅಂದ್ರೆ ಅದು ಲಾಕ್ ಆಗಿತ್ತು. ಮಾತಿಲ್ಲ ಅಂದ್ರ ನಮ್ಮ ಮಾತಿಲ್ಲ ಅಂತ ಹೇಳಿ ಹೇಳ್ಬೋದು. ಮಾತು ಪ್ಲಸ್ 2 ಪದಗಳು ಸೇರಿ ಪದ ಆದ್ರೂ ಕೂಡ ಮಾತಿಲ್ಲ ಅಂತ ಹೇಳಿ ಅದೊಂದು ಪದನೇ, ಇಲ್ಲೇನು ಅರ್ಥ ಕೆಟ್ಟಿಲ್ಲ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ನಾವು ಲೋಪ ಸಂಧಿ ಅಂತ ಕರಿತೀವಿ. ಇದಾದ್ಮೇಲೆ 2ನೇ ನೋಡಿ, ಒಬ್ಬ ಪ್ಲಸ್ ಒಬ್ಬೊಬ್ಬ. ಇಲ್ಲಿ ಒಬ್ಬ ಅನ್ನಲ್ಲಿ ಒಂದು ಅನ್ನೋದು ಒಂದು ಸ್ವರ ಐತಿ, ಅದೇನೈತೆ ಅಂದ್ರೆ ಆಕಾರ ಲೋಪ ಆಗಿಲ್ಲ. ಅಂದ್ರೆ ಕೊನೆ ಸ್ವರ ಏನಾಗೈತೆ ಅಂದ್ರೆ ಲೋಪ ಆಗಿಲ್ಲ, ಅದಕ್ಕೂ ಲೋಪ ಆಗೈತದ ಅಂದ್ರೆ ಆದ್ರೂ ಕೂಡ ಒಂದು ಒಬ್ಬೊಬ್ಬ ಅಂತೇಳಿ ಒಂದು ಪದ ಆಗೈತೆ, ನಿರ್ದಿಷ್ಟವಾಗಿ ಪದ ಆಗೈತೆ. ಅದಕ್ಕೋಸ್ಕರ ಇದನ್ನ ಲೋಪ ಸಂಧಿ ಅಂತ ಕರಿತೀವಿ. ಮತ್ತೆ ಇನ್ನೊಂದು ನೋಡಿ, ಮೇಲೆ ಅದಿಕ್ ಇಡು ಇಸ್ ಈಕ್ವಲ್ ಟು ಮೇಲೆ ಇಡು.
ಅಂದ್ರ ಮೇಲೆ ಅಧಿಕ್ ಇಡು ಸಮ ಮೇಲಿಡು ಅಂದ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಲೆ ಅನ್ನಲ್ಲಿ ಎ ಅನ್ನೋದು ಒಂದು ಕಾರ ಐತಿ, ಎ ಕಾರ ಲೋಪ ಐತಿ. ಇದು ಟೋಟಲ್ ಆಗಿ 3 ಅಂದ್ರೆ ಇಲ್ಲಿ ಒಂದು ಅರ್ಥ ಕೆಡದಂತೆ ಸ್ವರಗಳು ಲೋಪ ಆಗಿವೆ. ಇದಕ್ಕೆ ಏನ್ ಕರಿತೀವಿ ನಾವು ಲೋಪ ಸಂಧಿ ಅಂತ ಕರಿತೀವಿ. ಇದ್ರ ಪ್ರಕಾರ ಇನ್ನು ಯಾವ್ದಾದ್ರು ವರ್ಡ್ ನೀವು ಲೋಪ ಸಂಧಿಗೆ ಹೋದ್ರು ಕೂಡ ಊರು ಕೆಲವೊಂದು ಪದಗಳು ಬರ್ತಾವ, ಇನ್ನೊಬ್ಬ ಅವನೊಬ್ಬ ಅಂತೇಳಿ ಪದಗಳು ಬರ್ತಾವ. ಇಲ್ಲಿ ಏನಾಗತ್ತಂದ್ರ ಇವೆಲ್ಲ ಉದಾಹರಣೆಗಳು ಲೋಪಸಂಧಿಗೆ ಉದಾಹರಣೆ ಬರ್ತಾವ. ಅದ್ರ ಬಗ್ಗೆ ನೀವು ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋಟೋ ಅಲ್ಲಿ ಲಿಂಕ್ ಕಳಿಸಿರ್ತೀನಿ, ಅದ್ರ ಬಗ್ಗೆ ನೋಡಿ ಅಂತ ಹೇಳುತ್ತಾ ಈಗ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಬಗ್ಗೆ ನೋಡೋಣ. ಇವಾಗ ಆಗಮ ಸಂಧಿ ಬಗ್ಗೆ ನೋಡೋಣ ಬನ್ನಿ. ಆಗಮ ಸಂಧಿ ಏನಪ್ಪಾ ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಲುಪವಾದರೆ ಆ ಸಂಧಿ ಪದದ ಅರ್ಥವು ಕೆಡುವಂತಿದ್ದರೆ, ಅಂದ್ರೆ ಅಲ್ಲಿ ಅರ್ಥ ಕೆಟ್ಟಪ್ಪ ಅಂದ್ರ ಅರ್ಥ ಕೆಡುವಂತಿದ್ದಪ್ಪ ಅಂದ್ರೆ ಕೆಡದೇ ಇದ್ದಪ್ಪ ಅಂದ್ರೆ ಅದನ್ನ ಲೋಪಸಂಧಿ ಅಂತೀವಿ. ಇಲ್ಲಿ ಏನಂತಂದ್ರೆ ಅರ್ಥ ಕೆಡುವಂತಿದ್ದರೆ ಆಗ ಹೊಸದಾಗಿ ಯ ಅಥವಾ ವ ಎಂಬ ವ್ಯಂಜನಾಕ್ಷರಗಳು ಬರ್ತವೆ. ಇದನ್ನ ಏನಂಕರಿತೀವಿ ನಾವು ಆಗಮ ಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕ ಪ್ಲಸ್ ಆದೆ ಕಾಯದೆ ಅಂದ್ರೆ ಇಲ್ಲೇನಾಗಪ್ಪ ಅಂತಂದ್ರ ಕಾಯದ ಅಂತಂದ್ರ ಅದು ವ್ಯಂಜನ ಅರ್ಥ ಕೆಡ್ತದೆ. ಅದಕ್ಕೋಸ್ಕರ ಇಲ್ಲಿ ಯಕಾರಾಗಮ ಆದೇಶ ಬಂದೈತೆ. ನೆಕ್ಸ್ಟ್ ಆಟ ಪ್ಲಸ್ ಆಡು ಆಟವಾಡು ಇದು ವಕಾರಾಗಮ. ಈ ತರ ಆದೇಶವಾಗಿ ಬರೋದಕ್ಕೋಸ್ಕರ ಇದನ್ನ ಆಗಮ ಸಂಧಿ ಅಂತೇಳಿ ಕರಿತೀವಿ. ಈಗ ಆಗಮ ಸಂಧಿಯಲ್ಲಿ ಎಷ್ಟು ವಿಧಪ್ಪ ಅಂತಂದ್ರ ಒಂದನೇದ್ದು ಯಕಾರಾಗಮ ಸಂಧಿ, ಎರಡನೇದ್ದು ವಕಾರಾಗಮ ಸಂಧಿ. ಫಸ್ಟ್ಗೆ ನಾವು ಯಕಾರಾಗಮ ಸಂಧಿ ಬಗ್ಗೆ ಸಂಪೂರ್ಣವಾಗಿ ನೋಡೋಣ, ಅದಾದ್ಮೇಲೆ ವಕಾರಾಗಮ ಸಂಧಿ ಬಗ್ಗೆ ನೋಡೋಣ. ಅಂದ್ರೆ ಯಕಾರ ಯಾವಾಗ ಬರುತ್ತೆ ಅನ್ನೋದು ಎಕ್ಸಾಮ್ನಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎರಡನ್ನು ಕೇಳ್ಬಿಡ್ತಾನ. ನಮ್ಗೆ ಯಕಾರ ಬರ್ತಾವ ವಕಾರ ಬರ್ತಾವ ಅನ್ಸುತ್ತೇಳಿ ಉತ್ತರ ಪದ ಪೂರ್ವ ಪದನ ಕನ್ಫ್ಯೂಸ್ ಆಗಿ, ಅದಕ್ಕೋಸ್ಕರ ನಾನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಯಾವ್ದ್ರ ಮುಂದೆ ಏನ್ ಬಂದಾಗ ಯಕಾರಾಗಮ ಆದೇಶವಾಗಿ ಬರುತ್ತೆ ಅಂತೇಳಿ ಮತ್ತು ಯಾವ್ದ್ರ ಮುಂದೆ ಏನ್ ಬಂದ್ರೆ ವಕಾರಾಗಮ ಆದೇಶವಾಗಿ ಬರುತ್ತೆ ಅಂತೇಳಿ ಸಂಪೂರ್ಣವಾದ ಮಾಹಿತಿ ಕೊಡ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ, ಯಕಾರಾಗಮ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಅ ಇ ಎ ಐ ಸ್ವರಗಳಿದ್ದು ಅವುಗಳ ಮುಂದೆ ಬೇರೊಂದು ಸ್ವರವು ಬಂದಾಗ ಯಕಾರವು ಆದೇಶವಾಗಿ ಬರುತ್ತದೆ. ಅದನ್ನು ಯಕಾರಾಗಮ ಸಂಧಿ ಎನ್ನುವುದು. ಅಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ಗೆ ನೋಡ್ರಿ ಉದಾಹರಣೆ ಮೂಲಕ ಎಷ್ಟು ನೋಡ್ರಿ, ಸವಿ ಪ್ಲಸ್ ಆದ ಸವಿಯಾದ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಕಾರಗಳಿಗೆ ಯಾವ್ದಾರ ಸ್ವರ ಬರಲಿ, ಈ ಪ್ಲಸ್ ಎ ಏನಾಗಿ ಬಂದ್ರೆ ಇಲ್ಲಿ ಸವಿಯಾದ ಯಕಾರವಾಗಿ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಅದೇ ರೀತಿ ಕೊರತೆ ಪ್ಲಸ್ ಇಲ್ಲ ಕೊರತೆ ಇಲ್ಲ ಅಂದ್ರೆ ಎ ಪ್ಲಸ್ ಎ ಕಾರಗಳಿಗೆ ಯಕಾರವಾಗಿ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಇದ್ಮೇಲೆ ಕೈ ಪ್ಲಸ್ ಆಡಿಸು ಕೈ ಆಡಿಸು ಐ ಪ್ಲಸ್ ಈ ಆಕಾರಗಳಿಗೆ ಯಕಾರವಾಗಿ ಆದೇಶವಾಗಿ ಬಂದಿದೆ. ಕ ಪ್ಲಸ್ ಆದೆ ಕಾಯದೆ ಅಂದ್ರೆ ಅ ಪ್ಲಸ್ ಅಕಾರಗಳಿಗೆ ಯಕಾರವಾಗಿ ಆದೇಶವಾಗಿ ಬಂದಿದೆ. ಬೇ ಪ್ಲಸ್ ಇಸು ಬೇಯಿಸು ಬೇ ಏಕಾರಗಳಿಗೆ ಈ ಕಾರವಾಗಿ ಯಕಾರ ಆದೇಶವಾಗಿ ಬಂದಿದೆ. ಮೀ ಪ್ಲಸ್ ಎಲು ಮೀಯಲು ಈ ಕಾರಗಳಿಗೆ ಅಕಾರವಾಗಿ ಬಂದಾಗ ಯಕಾರ ಆದೇಶವಾಗಿ ಬಂದ. ಅಂದ್ರ ಅ ಇ ಎ ಐ ಸ್ವರಗಳಿದ್ದು ಅವುಗಳ ಮುಂದೆ ಬೇರೊಂದು ಸ್ವರ ಯಾವುದೇ ಸ್ವರ ಆಗಿರಲಿ, ಒಟ್ಟು 13 ಸ್ವರಗಳಲ್ಲಿ ಯಾವುದೇ ಸ್ವರ ಆದೇಶವಾಗಿ ಬಂದರೂ ಕೂಡ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರ ಯಕಾರಾಗಮ ಸಂಧಿ ಅಂತೇಳಿ ಕರಿತೀವಿ. ಈಗ ಮುಂದೆ ವಕಾರಾಗಮ ಮತ್ತು ಆದೇಶ ಸಂಧಿ ಬಗ್ಗೆ ನೋಡೋಣ. ಇವಾಗ ವಕಾರಾಗಮ ಸಂಧಿ ಬಗ್ಗೆ ನೋಡೋಣ ಬನ್ನಿ. ಪೂರ್ವ ಪದದ ಕೊನೆಯಲ್ಲಿರುವ ಅ ಉ ರು ಓ ಸ್ವರಗಳಿದ್ದು ಅವುಗಳ ಮುಂದೆ ಬೇರೊಂದು ಸ್ವರವು ಪರವಾದಾಗ ವಕಾರವು ಆಗಮವಾಗಿ ಬರುತ್ತದೆ. ಇದನ್ನು ವಕಾರಾಗಮ ಸಂಧಿ ಎನ್ನುವರು. ಇಲ್ಲಿ ನೋಡ್ರಿ, ಅದ್ರ ಪ್ರಕಾರ ನಾನು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇದು ಅಂದ್ರ ಪೂರ್ವ ಪದದ ಕೊನೆಯಲ್ಲಿ ಅಂದ್ರ ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಅಕಾರಗಳಿಗೆ ಯಾವುದೇ ಒಂದು ಸ್ವರ ಆದೇಶವಾಗಿ ಬಂದಾಗ ಏನಾಗುತ್ತೆ ಅಂದ್ರೆ ವಕಾರವಾಗಿ. ಮನ ಪ್ಲಸ್ ಇಲ್ಲ ಮನವಿಲ್ಲ ಇಲ್ಲಿ ವಕಾರವಾಗಿ ಆದೇಶವಾಗಿ ಬಂದಾಗ. ಅದಾದ್ಮೇಲೆ ಅಂದ್ರ ಅಕಾರಕ್ಕೆ ಅ ಪ್ಲಸ್ ಒಲೆ ಒಲೆ ಅಂದ್ರೆ ಇಲ್ಲಿ ಅಕಾರಗಳಿಗೆ ಓಕಾರಗಳಿಗೆ ವಕಾರ ಆದೇಶ ಬಂದಿದೆ. ಮಗು ಪ್ಲಸ್ ಇಗೆ ಮಗುವಿಗೆ ಊಕಾರಗಳಿಗೆ ಈ ಕಾರವಾಗಿ ಓಕಾರ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಹೂ ಪ್ಲಸ್ ಇಂದ ಹೂವಿಂದ ಊಕಾರಗಳಿಗೆ ಈ ಕಾರವಾಗಿ ವಕಾರವಾಗಿ ಆದೇಶವಾಗಿ ಬಂದಿದೆ. ಮಾತೃ ಪ್ಲಸ್ ಅನ್ನು ಮಾತೃವನ್ನು ರೂಕಾರಗಳಿಗೆ ಪ್ಲಸ್ ಅಕಾರಗಳಿಗೆ ವಕಾರವಾಗಿ ಆದೇಶವಾಗಿ ಬಂದಿದೆ. ಗೋ ಪ್ಲಸ್ ಅನ್ನು ಗೋವನ್ನು ಅಂದ್ರೆ ಓಕಾರಗಳಿಗೆ ಪ್ಲಸ್ ಅಕಾರಗಳಿಗೆ ವಕಾರವಾಗಿ ಆದೇಶವಾಗಿ ಬಂದಿದೆ. ಅಂದ್ರ ಅ ಉ ರು ಓ ಸ್ವರಗಳಿಗೆ ಬೇರೊಂದು ಸ್ವರವು ಪರವಾದಾಗ ವಕಾರ ಆದೇಶವಾಗಿ ಬಂದಿದೆ. ಅ ಉ ರು ಓ ಸ್ವರಗಳಿಗೆ
ಬೇರೊಂದು ಯಾವುದೇ ಸ್ವರ ಆದೇಶವಾಗಿ ಬಂದರೂ ಕೂಡ ವಕಾರ ಆದೇಶವಾಗಿ ಬರೋದನ್ನ ಏನಂತ ಕರಿತೀವಿ ನಾವು ವಕಾರಾಗಮ ಸಂಧಿ ಅಂತೇಳಿ ಕರಿತೀವಿ. ಈಗ ನಾವು ಆದೇಶ ಸಂಧಿ ಬಗ್ಗೆ ನೋಡೋಣ. ಆದೇಶ ಸಂಧಿ ಬಗ್ಗೆ ನೋಡೋಣ ಬನ್ನಿ. ಕನ್ನಡದಲ್ಲಿ ವ್ಯಂಜನ ಸಂಧಿಯಲ್ಲಿ ಕನ್ನಡ ಸ್ವರ ಸಂಧಿಯಲ್ಲಿ ಲೋಪ ಆಗಮ ಸಂಧಿ ಆದರೆ ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ. ಆದೇಶ ಸಂಧಿ ಏನಪ್ಪಾ ಅಂತಂದ್ರೆ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನವಿದ್ದು ಉತ್ತರ ಪದದ ಮೊದಲಲ್ಲಿರುವ ಕ ತ ಪಗಳಿಗೆ ಕ್ರಮವಾಗಿ ಗ ದ ಬಗಳು ಆದೇಶವಾಗಿ ಬರುವುದನ್ನ ಆದೇಶ ಸಂಧಿ ಎನ್ನುವರು. ಅಂದ್ರ ಇಲ್ಲಿ ನೋಡ್ರಿ ಕ ತ ಪಗಳಿಗೆ ಅಂದ್ರ ವರ್ಗದ ಮೊದಲನೇ ಅಕ್ಷರಗಳಿಗೆ ವರ್ಗದ ಮೂರನೇ ಅಕ್ಷರ ಅಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ ವರ್ಗದ ಮೊದಲ ವ್ಯಂಜನಗಳಿಗೆ ವರ್ಗ ಮೂರನೇ ವ್ಯಂಜನ ಅಕ್ಷರ ಆದೇಶವಾಗಿ ಬರುವುದನ್ನು ಏನೇನು ಕರಿತೀವಿ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಅಂದ್ರ ಈಗ ಪ್ರಕಾರ ನೋಡ್ರಿ, ಇಲ್ಲಿ ಉದಾಹರಣೆ ನೋಡ್ರಿ. ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಅಂದ್ರ ಹಳೆ ಳ ಅನ್ನೋದು ಒಂದು ವ್ಯಂಜನ, ಕ ಅನ್ನೋದೊಂದು ವರ್ಗದ ಮೊದಲನೇ ಅಕ್ಷರ. ಅದಕ್ಕೇನಾಗುತ್ತದೆ ಗಕಾರ ವರ್ಗದ ಮೂರನೇ ಅಕ್ಷರ ಏನಾಗುತ್ತಂದ್ರೆ ಆದೇಶವಾಗಿ ಬಂದಿದೆ. ಕೆಳಗಡೆ ಕೆಳ ಪ್ಲಸ್ ತುಟಿ ವ್ಯಂಜನ ಪ್ಲಸ್ ತಕಾರಕ್ಕೆ ದಕಾರ ಅಂದ್ರೆ ಕ ತಪಗಳಿಗೆ ಕಕ್ಕೆ ಗಕಾರ ತಕ್ಕೆ ದಕಾರ. ನೆಕ್ಸ್ಟ್ ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದೈತಿ. ಇದು ಟೋಟಲ್ ಆಗಿ ಕ ತಪಗಳಿಗೆ ಗದಪಗಳು ಆದೇಶವಾಗಿ ಬರ್ತವೆ. ಅದಲ್ಲದೆ ಇನ್ನೊಂದು ಆದೇಶ ಸಂಧಿ ಬಗ್ಗೆ ವಿಶೇಷ ಮಾಹಿತಿ ಏನಪ್ಪಾ ಅಂತಂದ್ರ ಉತ್ತರ ಪದದ ಅಡಿಯಲ್ಲಿರುವ ಪಬಮ ವ್ಯಂಜನಗಳಿಗೆ ಬಹುಕಾರವು ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಮತ್ತು ಸ ವ್ಯಂಜನಾಕ್ಷರಕ್ಕೆ ಚ ಜ ಆದೇಶವಾಗಿ ಬಂದರೆ ಅದನ್ನು ಕೂಡ ಆದೇಶ ಸಂಧಿ ಎನ್ನುವರು. ಕೆಳಗಡೆ ಉದಾಹರಣೆ ನೋಡಿದ್ರೆ ಗೊತ್ತಾಗ್ತ ನೋಡ್ರಿ. ಬೇಮರ್ ಪ್ಲಸ್ ಪನಿ ಬೆಮರ್ ವನಿ ಅಂದ್ರೆ ಪಗಳಿಗೆ ಇಲ್ಲೇನ್ ಬಂದೈತೆ ಬಕಾರ ಆದೇಶ ಆಗಿದೆ. ಕಡು ಪ್ಲಸ್ ಬೆಳ್ಪು ಕಡು ವೆಳ್ಪು ಅಂದ್ರೆ ಬಕಾರಕ್ಕೆ ಬಕಾರ ಆದೇಶವಾಗಿ ಬಂದೈತೆ. ಮೆಲ್ ಪ್ಲಸ್ ಮಾತು ಮೆಲ್ವಾತು ಅಂದ್ರೆ ಬಕಾರ ಆದೇಶವಾಗಿ ಬಂದೈತೆ ಮೆಲ್ವಾತು ಇದು. ನೆಕ್ಸ್ಟ್ ಇನ್ ಪ್ಲಸ್ ಸರ ಅಂದ್ರ ಸಕಾರಕ್ಕೆ ಸ ವ್ಯಂಜನಗಳಿಗೆ ಜಕಾರ ಇನ್ ಪ್ಲಸ್ ಸರ ಇಂಚರ ಸಕಾರಕ್ಕೆ ಚಕಾರ ಆದೇಶವಾಗಿ ಬಂದೈತೆ. ನೆಕ್ಸ್ಟ್ ಮುನ್ ಪ್ಲಸ್ ಸೆರಗು ಮುಂಜರಗು ಸಹಕಾರಕ್ಕೆ ಜಕಾರ ಆದೇಶವಾಗಿ ಬಂದೈತೆ. ಇದನ್ನ ಟೋಟಲ್ ಆಗಿ ಏನಂತ ಕರಿತೀವಿ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿವರೆಗೂ ನಾವು ಸಂಧಿಗಳ ವಿಧಗಳಲ್ಲಿ ಕನ್ನಡದಲ್ಲಿ ಕನ್ನಡ ಸಂಧಿಗಳು ಅಂದ್ರೆ ಕನ್ನಡದ ಸಂಧಿಗಳ ವಿಧಗಳು ಯಾವುವು, ಅದರಲ್ಲಿ ಕನ್ನಡ ಸಂಧಿ ಬಗ್ಗೆ ಲೋಪ ಆಗಮ ಆದೇಶ ಸಂಧಿ ಬಗ್ಗೆ ವಿಡಿಯೋಗೆ ಸಂಪೂರ್ಣ ಮಾಡೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಕನ್ನಡ ಅಂದ್ರೆ ವ್ಯಂಜನ ಸಂಸ್ಕೃತ ಸಂಧಿಗಳ ಬಗ್ಗೆ ಶ್ರವಣ ದೀರ್ಘ ಸಂಧಿ ಅವುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ವಿಡಿಯೋ ಅದ್ರ ಬಗ್ಗೆ ಯಾವುದೇ ತರ ಭಾಗ 2ರಲ್ಲಿ ಹೇಳ್ತನು. ಅದಾದ್ಮೇಲೆ ಮೂರನೇ ಭಾಗದಲ್ಲಿ ವ್ಯಂಜನ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತನು. ನನ್ನ ಚಾನೆಲ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೋಬೇಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸದಾ ನನ್ನೊಂದಿಗೆ ನೋಟಿಫೈ ಆಗಿರಂತ ಹೇಳ್ತಾ ಧನ್ಯವಾದಗಳು.